ನೀವು ಕಳಿಸಿರೋ ಮೊಬೈಲು ಅವರು ಇ-ಕಾಮ್ ಅವರು ಓಪನ್ ಬಾಕ್ಸ್ ಡೆಲಿವರಿ ಇಲ್ಲ ಅಂತ ಹೇಳಿದರು. ಹಾಗಾಗಿ ನಾವು ಮನೇಲಿ ಓಪನ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಫೋನ್ ಇದೆಯಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಫೋನ್ ಇದೆ ಅಂತ ಓಪನ್ ಮಾಡ್ತಾ ಇದ್ದೀವಿ. ಇದಕ್ಕೆ ಏನೇ ಜವಾಬ್ದಾರಿ ಇದ್ದರೂ ನೀವೇ ಜವಾಬ್ದಾರಿ. ಓಕೆ, ವಿವೋ T4X 5G ಫೋನ್ ಕೊಟ್ಟಿದ್ದಾರೆ. ಎಲ್ಲ ಪ್ಯಾಕ್ ಚೆನ್ನಾಗಿದೆ. ಇದನ್ನು ಓಪನ್ ಮಾಡಿ ನೋಡೋಣ ಏನಾಗಿದೆ ಅಂತೇಳಿ. ಇದು ಯಾಕೋ ಬರ್ತಿಲ್ಲಲ್ಲ, ಯಾವ ಥರ ಪ್ಯಾಕ್ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಆದರೂ ಟ್ರೈ ಮಾಡ್ತಾಯಿದ್ದೀವಿ. ನೀವು ಏನು ಮಾಡಬೇಕಿತ್ತಂದರೆ ಎಲ್ಲಾದರೂ ಒಂದು ಕಡೆ ಅಂದರೆ ಕವರ್ ಹರಿಯೋಕ್ಕೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ಟು ಚೆನ್ನಾಗಿತ್ತಪ್ಪ. ಎಲ್ಲಿ ಹರಿಬೇಕಂತ ಗೊತ್ತಾಗ್ತಿಲ್ಲ. ಮುಂಚೆ ಅದೇ ಎಲ್ಲಿ ಹರಿಬೇಕಂತ ಗೊತ್ತಾಗ್ತಿಲ್ಲ. ಒಂದು ಸ್ವಲ್ಪ ಚಾಕು ತೊಗೊಂಬರ್ತೀನಿ ಇಲ್ಲೇ ಇಲ್ಲಿ. ನಮ್ಮ ರೂಮಲ್ಲಪ್ಪ ವೇಸ್ಟ್ ಚಾಕು ಇರೋಣ ಅಂತ ಅದೇ ಗೊತ್ತು ಸಿಗ್ತಿಲ್ಲಪ್ಪ. ಏನು ಹರಿಯಕ್ಕೆ ಹೇಳ್ಬೇಕಂದ್ರೆ ಫೋನ್ ಇದೆ, ಫೋನ್ ಸಿಗ್ತು ಬಾ. ಫೋನ್ ಸಿಕ್ತು ಬಾರ. ಒಳ್ಳಾಡಿತ್ತು ಹಾಕೋದು ಅದು ನಿಜಾನೇ. ಸಿಕ್ತಾ? ಓಕೆ ಬಾ. ಓಕೆ, ಕೊಟ್ಟಿರೋ ಮೊಬೈಲು ಅಂದರೆ ನಾನು ತೊಗೊಂಡಿರೋ ಮೊಬೈಲು ಯಾವ ಥರ ಇದೆ ಅಂತ ನೋಡೇ ಬಿಡೋಣ. ಈ ಟೈಮಲ್ಲಿ ಫೋನ್ ಬರೋದು ಅವಶ್ಯಕ, ಅದು ಸರ್ವೇ ಸಾಮಾನ್ಯ. ಫೋನ್ ಎತ್ತಬೇಕಾಗುತ್ತೆ. ನಾನು 2 ನಿಮಿಷ ಫೋನ್ ಎತ್ತೀನಿ. ಇಂಪಾರ್ಟೆಂಟ್ ಅಂತ ಕಟ್ ಮಾಡಿದೆ. ಓ ನೈಸ್. ಅಂತೂ ಇಂಥ ಮೊಬೈಲ್ ಕಳಿಸಿದ್ರೆ ನಿಮಗೆ ಥ್ಯಾಂಕ್ ಯು. ಕಳಿಸಿದ್ರೆ ಇಲ್ಲ ಅಂತಲ್ಲ, ಬಟ್ ಆನ್ ಆಗುತ್ತೆ ಒಂದು ಚೆಕ್ ಮಾಡಬೇಕಲ್ಲ, ಅದೊಂದು ಟ್ರೈ ಮಾಡೇ ಬಿಡೋಣ. ಓಕೆ, ಆನು ಆಯಿತು. ಸಾಕು, ಬಂದ್ ಮಾಡಿ.